ನಾನು ತುಂಬಾ ಇಷ್ಟಪಡ್ತಿದ್ದಂತ ನನ್ನ ಜೀವಕ್ಕೆ ಜೀವ ಆಗಿದ್ದಂತ ತಂಗಿ ಇವತ್ತು ಮತ್ತೆ ಮಗು ಹಿಡ್ಕೊಂಡು ನನ್ನ ಮುಂದೆ ಬದಲು ಅನ್ನೋ ಅಷ್ಟು ಸಂತೋಷ ಕೊಟ್ರಲ್ಲ ಅವರೆಲ್ಲರೂ ನಮಸ್ಕಾರ. ಅದು ಬೇರೆ ವಿಚಾರ ಅದಲ್ಲ. ಆದ್ರೆ ಈ ಕ್ಷೇತ್ರಕ್ಕೆ ಬಂದು ನಾನು ಯಾರು ಏನ್ ಸಂಬಂಧನೇ ಇದ್ದಾರೆ ನನ್ನ ಹತ್ರ ಬಂದು ಅವ್ರು ಕೇಳಿ ನಮ್ಮ ಅಣ್ಣನ್ ಬಿಡಿಸ್ಕೊಂಡಿದ್ದೆ ಕೇಳೋ ಅಷ್ಟು ಆ ಪ್ರೀತಿನ ಆ ನಂಬಿಕೆ ಉಳಿಸ್ಕೊಂಡಿದ್ದೀನಲ್ಲ ನನ್ನ ಲೈಫಲ್ಲಿ ನಾನು ಗೆದ್ದಿದ್ದೆ ಅಂತ. ಸೊ ಇದು ಚುನಾವಣೆ ವಿಚಾರ ಅಲ್ಲ, ಇದು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋಂತ ವಿಚಾರ. ಹಾಗಾಗಿ ಹೇಳ್ಕೋಬೇಕಿತ್ತು, ಇದು ಚುನಾವಣೆ ಪಾರ್ಟ್ ಅಂತ ನಿಮ್ಗೆ ಹೇಳ್ಬೋದಾಗಿಲ್ಲ. ಅದು ಚುನಾವಣೆ ಬೇರೆ ತರನೇ ನಡೆಯುತ್ತೆ. ಹಾಗಾಗಿ ಆ ನನ್ನ ತಂಗಿ ಮತ್ತೆ ಸತ್ತಿಲ್ಲ, ಮತ್ತೆ ಬದುಕ್ ಬಂದ್ಲು ಅನ್ನೋ ಖುಷಿ ಆಯ್ತು ನನಗೆ. ಆ ಖುಷಿ ಮತ್ತೆ ಅವ್ರು ಕೇಳ್ಕೊಂಡೆ ದುಃಖ ತಗಿಲಾರ್ದಕ್ಕೆ ನನಗೆ ಅವ್ರ ಋಣಾನ ಹೆಂಗ್ ತೀರ್ಸೋದು ಗೊತ್ತಿದೆ. ನಾನು ಅವ್ರು ನಂಗಿನ ಚಿಕ್ಕ ವಯಸ್ಸಿನ ಹೆಣ್ಮಕ್ಳೆ, ನಾನು ಅವ್ರ ಕಾಲಕ್ಕೆ ಬಿಟ್ಟಿದ್ದೆ. ನಾನು ಬಹುಶಃ ಈ ಜನರ ಈ ಪ್ರೀತಿನಿ ಪಡೆಯೋದಕ್ಕೆ ನಾನು ಬೇರೆ ಆಧಾರ ಪಕ್ಷದಲ್ಲಿ ಇದ್ದರೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂದ್ರೆ ಬೇರೆ ಪಕ್ಷದ ಟಿಕೆಟ್ ಪಡೆಯೋದಕ್ಕೆ ಕೋಟಿಗಟ್ಟಲೆ ದುಡ್ಡು ಕೊಡ್ಬೋದು.
ಚುನಾವಣೆ ಗೆಲ್ಲೋದಕ್ಕೆ 100 ಕೋಟಿ ಖರ್ಚು ಮಾಡೋದು. ಆಮೇಲೆ ಅದನ್ನು ವಾಪಸ್ ತರಬೇಕು ಅಂತಂದ್ರೆ ಮತ್ತೆ ಜನರ ರಕ್ತ ಆಗಿಲ್ಲ. ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಇದೆಯಾ, ಅವರೇ ನನ್ನ ಕರೆದು ಚಿನ್ನ ಬೆಳ್ಳಿ ಕೊಟ್ಟು ಮಕ್ಕಳ ಚಿಲ್ಲರೆ ಕಾಸು ಕೊಟ್ಟು ನಮ್ಮ ಅಪ್ಪನ ಬಿಡಿಸ್ಕೊಂಡ್ ಬನ್ನಿ, ನಮ್ಮ ಅಣ್ಣನ ಬಿಡಿಸ್ಕೊಂಡ್ ಬನ್ನಿ, ನಮ್ಮ ಹಕ್ಕುಗಳನ್ನ ಕಾಪಾಡಿ ಅಂತ ಕೇಳಿದ್ರಲ್ಲ, ಅಲ್ಲಿಗೆ ನಾನು ಗೆದ್ದೆ. ನಾನು ಏನ್ ಶಾಸಕ ಅಲ್ಲ, ಯಾರಲ್ಲ, ಏನಲ್ಲ, ಅವ್ರು ಬಂದು ಅಲ್ಲ, ನನ್ನನ್ನು ಕೇಳ್ತಾರೆ ಅಂತಂದ್ರೆ ನನ್ನನ್ನ ಆ ನಂಬಿಕೆ ಇಟ್ರಲ್ಲ, ನಮ್ಮ ಮನೆ ಬಂದು ನಮ್ಮ ಮಗ ಒಬ್ಬ ಯಾರೋ ಇದ್ದಾನೆ ಅನ್ನೋ ತರ ತಿಳ್ಕೊಂಡ್ರಲ್ಲ, ನಾನು ಗೆದ್ದಂಗೆ. ಇಂಥ ಒಂದು ಅವಕಾಶ ಮಾಡಿಕೊಟ್ಟಂತಹ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದೆಯಲ್ಲ, ಆ ಪಕ್ಷದ ಎಲ್ಲರೂ ಪಾದಕ್ಕೆ ನನ್ನ ನಮಸ್ಕಾರ. ಬಹಳ ಕಷ್ಟ ಅನ್ಸುತ್ತೆ ಕೆಲವು ಮಾತಾಡುವಾಗ. ವೇದಿಕೆ ಮೇಲೆ ಏನ್ ಬೇಕಾದ್ರೂ ಮಾತಾಡಬಲ್ಲೆ, ಯಾರಿಗೆ ಬೇಕಾದ್ರೂ ಹೆದರಬಲ್ಲೆ, ಚಾಲೆಂಜ್ ಮಾಡಬಲ್ಲೆ, ತೊಡೆ ತಟ್ಟಬಲ್ಲೆ. ಈ ವಿಡಿಯೋ ಮಾಡಕ್ ಮುದ್ದಿದ್ದೇನೆ. ನಾನು ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತೀನಿ. ನಾನು ತುಂಬಾ ಇಷ್ಟಪಡ್ತೀನಿ. ನಾನು ತುಂಬಾ ಇಷ್ಟಪಡ್ತಿದ್ದಂತ ನನ್ನ ಜೀವ ಆಗಿದ್ದಂಥ ತಂಗಿ ಇವತ್ತು ಮತ್ತೆ ಮಗು ಹಿಡ್ಕೊಂಡು ನನ್ನ ಮುಂದೆ ಬಂದು ಅನ್ನೋಷ್ಟು ಸಂತೋಷ ಕೊಟ್ಟಲ್ಲ.